Hello everyone, welcome to Sanmarga classes. Let us see question number 24 of chapter Force and Pressure. Identify the type of force that is depicted in the following examples in terms of contact or non-contact force. ಈಗ ಒಂದಿಷ್ಟು ಅವರು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದಾರೆ. We have to identify whether the force is contact or non-contact force. ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು? ಇಫ್ ಟೂ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಆ ಟೈಮಲ್ಲಿ ಇಫ್ ಫೋರ್ಸ್ ಈಸ್ ಅಪ್ಲೈಡ್ ಅದನ್ನ ಏನಂತ ಕರೀತಾರೆ? ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೀತಾರೆ. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಫೋರ್ಸ್ ಎರಡರ ನಡುವೆ ಎಕ್ಸರ್ಟ್ ಆಗ್ತಿರುತ್ತೆ ಬಟ್ ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್, ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಆ ಟೈಮಲ್ಲಿ ಫೋರ್ಸ್ ಏನ್ ಅಪ್ಲೈ ಆಗ್ತಾ ಇರುತ್ತೆ ಅದನ್ನ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೀತಾರೆ. In that first one, extraction of sugarcane juice using a suitable device. This is good example of contact force ಅಲ್ವಾ? ಶುಗರ್ ಕೇನ್ ಇದೆ, ಜ್ಯೂಸ್ ಆಗಬಾ ಅಂದ ತಕ್ಷಣ ಬರ್ತದ? ಇಲ್ಲ. ಈ ತರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಏನ್ ಮಾಡ್ಬೇಕು ಅದಕ್ಕೆ? ಕಬ್ಬನ್ನ ಹಾಕಿದಾಗ ರಸ ಬರುತ್ತೆ ಅಲ್ವಾ? ಇಲ್ಲಿ ನೋಡಿ ಈ ತರ. ದಿಸ್ ಈಸ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ನೆಕ್ಸ್ಟ್ ಒನ್, second one, attraction of iron fillings towards a magnet. magnet ಕಡೆ ಐರನ್ ಫಿಲಿಂಗ್ಸ್ ಅಟ್ರಾಕ್ಟ್ ಆಗುತ್ತೆ. ನೀವು ದೂರ ದೂರ ಮ್ಯಾಗ್ನೆಟ್ ಇಟ್ರು ನೋಡಿ ಈ ಕಡೆ ಅಟ್ರಾಕ್ಟ್ ಆಗಿ ಬರ್ತಾ ಇದೆ. ಇನಿಷಿಯಲಿ there is no contact between magnet and iron fillings, so this is non contact force. ನೀವು ಒಂದ್ ಮ್ಯಾಗ್ನೆಟ್ ಅನ್ನ ಇಟ್ಕೊಂಡಿರ್ತೀರಿ, ಕಬ್ಬಿಣದ ಹತ್ರ ತಂದಾಗ ಏನಾಗುತ್ತೆ? ಟಕ್ ಅಂತ ಹೋಗಿ ಅಂಟ್ಕೊಳ್ಳುತ್ತೆ. ಇನಿಷಿಯಲಿ ದರ್ ವಾಸ್ ನೋ ಕಾಂಟ್ಯಾಕ್ಟ್ ಅಲ್ವಾ? ಅಲ್ಲೊಂದು ಅಟ್ರಾಕ್ಷನ್ ಇತ್ತು ಕಾಂಟ್ಯಾಕ್ಟ್ ಇಲ್ದಿದ್ದಾಗೆ, ಅದನ್ನ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಥರ್ಡ್ ಒನ್, ಕೋಕೋನಟ್ ಫಾಲಿಂಗ್ ಫ್ರಾಮ್ ಅ ಟ್ರೀ. ಮರದಿಂದ ಕೋಕೋನಟ್ ಬೀಳ್ತಾ ಇರೋದು. ಮರದಿಂದ ಕೋಕೋನಟ್ ಬೀಳ್ತಾ ಇದೆ. ಈಗ ಭೂಮಿ ಅದನ್ನ ಕೈ ಹಾಕಿ ಕಿತ್ಕೊಳ್ತಿದ್ಯಾ? ಇಲ್ಲ. there is some attraction between earth and that tree ಅಥವಾ coconut falling from tree ಅಲ್ವಾ? ಅದನ್ನ ಏನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್. ದಿಸ್ earth ಗ್ರಾವಿಟೇಷನಲ್ ಫೋರ್ಸ್ ಅನ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಾ ಇದೆ, ಹಾಗಾಗಿ ಕೆಳಗಡೆನೆ ಬೀಳುತ್ತಿದೆ. ದಿಸ್ ಈಸ್ ಆಲ್ಸೋ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಥ್ಯಾಂಕ್ ಯು. Retaking question number 24. Hello everyone, welcome to Sanmarga classes. Let us see question number 24 of chapter Force and Pressure. Identify the type of force that is depicted in the following examples in terms of contact or non-contact force. ಇಲ್ಲಿ ಒಂದಿಷ್ಟು examples ಅನ್ನ ಕೊಟ್ಟಿದ್ದಾರೆ. We have to predict whether this is contact or non-contact ಫೋರ್ಸ್. ಕಾಂಟ್ಯಾಕ್ಟ್ ಅಥವಾ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ನಾವ್ ಹೇಳ್ಬೇಕು. ಹಾಗಿದ್ರೆ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಏನು? ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಇನ್ ಕಾಂಟ್ಯಾಕ್ಟ್, ಅವಾಗ ಏನಲ್ಲಿ ಫೋರ್ಸ್ ಇರುತ್ತಲ್ಲ ಅದನ್ನ ಕಾಂಟ್ಯಾಕ್ಟ್ ಫೋರ್ಸ್. ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ ಅಪೋಸಿಟ್. ಯಾವಾಗ ಟೂ ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಅವಾಗ ಕೂಡ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ. ದೆನ್ ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಕಾಂಟ್ಯಾಕ್ಟಿಂಗ್ ಫೋರ್ಸ್. ಓಕೆ, ಫಸ್ಟ್ ಒನ್, extraction of sugarcane juice using a suitable device. ಒಂದು ಸುಟೇಬಲ್ ಡಿವೈಸ್ ಅನ್ನ ಯೂಸ್ ಮಾಡಿಕೊಂಡು ಅಲ್ವಾ? ಶುಗರ್ ಕೇನ್ ಇದೆ, ಶುಗರ್ ಕೇನ್ ಜ್ಯೂಸ್ ಆಗು ಅಂತ ಅಂದ್ರೆ ಅದಾಗ್ತದ?
ಇಲ್ಲ, ವಿ ಹ್ಯಾವ್ ಟು ಯೂಸ್ ಸುಟೇಬಲ್ ಡಿವೈಸ್. ಆ ಡಿವೈಸ್ ಅಲ್ಲಿ ನಾವು ಈ ತರ ಶುಗರ್ ಕೇನ್ ಅನ್ನ ಹಾಕಿದ್ರೆ ಶುಗರ್ ಕೇನ್ ಜ್ಯೂಸ್ ಅನ್ನ ಕೊಟ್ಟಿರ್ತದೆ. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಕಾಂಟ್ಯಾಕ್ಟ್ ಫೋರ್ಸ್. ಇದು ಕಾಂಟ್ಯಾಕ್ಟ್ ಫೋರ್ಸಿಗೆ ಎಕ್ಸಾಂಪಲ್ ಆಗಿರುತ್ತೆ. ಸೆಕೆಂಡ್ ಒನ್, ಅಟ್ರಾಕ್ಷನ್ ಆಫ್ ಐರನ್ ಫಿಲ್ಲಿಂಗ್ಸ್ ಟುವರ್ಡ್ಸ್ ಅ ಮ್ಯಾಗ್ನೆಟ್. ಈಗ ಇಲ್ಲೆಲ್ಲ ಐರನ್ ಫಿಲ್ಲಿಂಗ್ಸ್ ಇದೆ. ಯಾವಾಗ ನಾವು ಮ್ಯಾಗ್ನೆಟ್ ಅನ್ನ ಇಟ್ಟಿರ್ತೀವಿ, ಹಕ್ಕಂತ ಇದ್ರ ಕಡೆ ಅಟ್ರಾಕ್ಟ್ ಆಗುತ್ತೆ ಅಲ್ವಾ, ಬಂದು ಅಂಟ್ಕೊಳ್ಳುತ್ತೆ. ಸೊ ದಿಸ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಆಮೇಲೆ ಬಂದು ಅಂಟ್ಕೊಳ್ಳುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಬರಿಬಾರ್ದು. ಇಲ್ಲಿ ಬಂದು ಅಂಟ್ಕೊಳ್ಳೋದಕ್ಕಿಂತ ಮೊದಲು ದೂರ ಇದ್ದಾಗೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇತ್ತಲ್ಲ, ಅದು ಮ್ಯಾಗ್ನೆಟಿಕ್ ಫೋರ್ಸ್ ವಿಚ್ ಅಟ್ರಾಕ್ಟ್ಸ್ ದಟ್ ಐರನ್ ಫಿಲ್ಲಿಂಗ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದನ್ನ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರಿತೀವಿ. ಹೇಗೆ ನೀವು ಈಗ ಅಪ್ಪ ಕುತ್ಕೊಂಡಿದ್ದಾರೆ, ಅಪ್ಪಂಗ್ ಸಿಟ್ಟು ಬಂದಿದೆ, ಭರ್ಜರಿ ಸಿಟ್ಟು ಬಂದಿದೆ. ನೀವು ದೂರದಲ್ಲಿ ನಿಂತ್ಕೊಂಡಿದ್ದೀರಿ. ಬಾಯಲ್ಲಿ ಅಂತ ಅಪ್ಪ ಕರೀತಾರೆ, ನಿಮ್ ಕೈ ಹಿಡಿದ್ ಜಗ್ಗಿಲ್ಲ ಅಪ್ಪ, ಬಾಯಲ್ಲಿ ಅಂತ ಕರೆದ್ರೆ ಸಾಕು, ಟುಯಿ ಅಂತ ಓಡೋಗಿರ್ತೀರಲ್ಲ, ಅದೇ ತರ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಅಲ್ಲಿ ಅಪ್ಪನಿಂದ ಫೋರ್ಸ್ ಆಕ್ಟ್ ಆಗಿದೆ. ಹೇಗೆ? ಬಾಯಲ್ಲೇ, ಮಾತಲ್ಲೇ ಫೋರ್ಸ್ ಆಕ್ಟ್ ಆಗಿದೆ ಅಲ್ವಾ. ಅದೇ ತರ ಇಲ್ಲಿ ಐರನ್ ಇದೆ, ಮ್ಯಾಗ್ನೆಟ್ ಇದೆ. ಈ ಐರನ್ ಏನ್ ಮಾಡ್ತಾ ಇದೆ, ಇಲ್ಲಿ ಐರನ್ ಇದ್ರೆ ಮ್ಯಾಗ್ನೆಟ್ ಬಂದ ತಕ್ಷಣ ಆ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ದಿಸ್ ಎಕ್ಸಾಂಪಲ್ ಆಫ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಕೊಕೊನಟ್ ಫಾಲಿಂಗ್ ಫ್ರಾಮ್ ಅ ಟ್ರೀ. ಮರದಿಂದ ಕೊಕೊನಟ್ ಬೀಳ್ತಾ ಇರುವಂತದ್ದು. ಇಲ್ಲಿ ಅರ್ತ್ ಕೈ ಹಾಕಿ ಜಗ್ಕೊಳ್ತಾ ಇಲ್ಲ, ನಂಗೊಂದು ಕೊಕೊನಟ್ ಕೊಡು, ಬಹಳ ಬಾಯಾರಿಕೆ ಆಗಿದೆ ಕುಡಿಬೇಕಂತ ಅಲ್ವಾ. ಆದ್ರೂ ಕೊಕೊನಟ್ ಕೆಳಗೆ ಬಂದು ಬೀಳ್ತಾ ಇದೆ. ಬಿಕಾಸ್ ಇಲ್ಲಿ ಅರ್ತ್ ಒಂದು ಫೋರ್ಸ್ ಅನ್ನ ಫೋರ್ಸ್ ಆಕ್ಟಿಂಗ್ ಬೈ ಅರ್ತ್, ಇಟ್ ಈಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಇಟ್ ಈಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಲಿಫ್ಟಿಂಗ್ ಆಫ್ ಅ ರೈಸ್ ಬ್ಯಾಗ್. ಅಕ್ಕಿ ಚೀಲವನ್ನ ಎತ್ಕೊಂಡಿರ್ತೀರಿ, ದರ್ ಇಸ್ ಕಾಂಟ್ಯಾಕ್ಟ್ ಅಲ್ವಾ. ಅಕ್ಕಿ ಚೀಲ ಮತ್ತೆ ನಿಮ್ ನಡುವೆ ಕಾಂಟ್ಯಾಕ್ಟ್ ಆಯ್ತಲ್ವಾ. ಅಕ್ಕಿ ಚೀಲ ಕೆಳಗಿತ್ತು, ಅಥವಾ ನೀವು ಸ್ಕೂಲಿಗೆ ಹೊರಡ್ಬೇಕು, ಗಡಿಬಿಡಿಯಲ್ಲಿದ್ದೀರಿ, ಎತ್ತೀರಿ, ಕಾಂಟ್ಯಾಕ್ಟ್ ಇಲ್ದೆ ಬಂದ್ ನನ್ ಬೆನ್ನಿ ಕುತ್ಕೊಂಡ್ರೆ ಬಂದು ಕುತ್ಕೊಳ್ತದ, ಅದು ಕುತ್ಕೊಳ್ಳೋದಿಲ್ಲ. ಯು ಹ್ಯಾವ್ ಟು ಲಿಫ್ಟ್ ಇಟ್ ಯೂಸಿಂಗ್ ಯುವರ್ ಹ್ಯಾಂಡ್ಸ್ ಅಲ್ವಾ. ಲಿಫ್ಟಿಂಗ್ ಆಫ್ ಅ ಬ್ಯಾಗ್ ಆರ್ ರೈಸ್ ಬ್ಯಾಗ್ ಈಸ್ ಎಕ್ಸಾಂಪಲ್ ಫಾರ್ ಕಾಂಟ್ಯಾಕ್ಟ್ ಫೋರ್ಸ್. ಕಾಂಟ್ಯಾಕ್ಟ್ ಫೋರ್ಸ್ ನೋಡಿ, ಕಾಂಟ್ಯಾಕ್ಟ್ ಅಲ್ಲಿದೆ ಕಾಂಟ್ಯಾಕ್ಟ್ ಫೋರ್ಸ್. ಥ್ಯಾಂಕ್ ಯು.